ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲಂಪ್ರಭು ಪಾಟೀಲ್ ಅವರು ಕೂಡಲೇ ರಾಜೀನಾಮೆ ನೀಡಬೇಕೆಂದು ಬಿಜೆಪಿ ಎಸ್ಸಿ ಮೋರ್ಚಾದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಜಿನ್ಕೇರಿ, ಮಾಜಿ ಮೇಯರ್ ವಿಶಾಲ್ ದರ್ಗಿ ಆಗ್ರಹಿಸಿದರು. ಜಂಟಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮುಖಂಡರು, ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲಂಪ್ರಭು ಪಾಟೀಲ್ ಅವರ ಬೆಂಬಲಿಗರಾದ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಗ್ರಾಮಾಂತರ ಅಧ್ಯಕ್ಷರಾಗಿರುವ ಲಿಂಗರಾಜ್ ಕಣ್ಣಿ ಎಂಬುವವರು ಮಹಾರಾಷ್ಟ್ರದಲ್ಲಿ ಮಾದಕ ದ್ರವ್ಯ ಡ್ರಗ್ಸ್ ಸರಬರಾಜು ಮಾಡುತ್ತಿರುವಾಗ ಮಹಾರಾಷ್ಟ್ರದ ಕಲ್ಯಾಣ ಪೊಲೀಸರು ಬಂಧಿಸಿದ್ದಾರೆ. ಶಾಸಕ ಬೆಂಬಲದಿಂದಲೇ ಲಿಂಗರಾಜ್ ಕಣ್ಣಿ ಅವರು ಅಕ್ರಮ ಮಾಡಿರುವುದು ಸಾಬೀತಾಗಿದ್ದು ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು. ನಡೆಯುತ್ತಿರುವ ಡ್ರಗ್ಸ್ ಮಾಫಿಯಾ ಹಾಗೂ ಸ್ಯಾಂಡ್ ಮಾಫಿಯಾ ಅದರ ವಿರುದ್ಧವಾಗಿ ಸುಮಾರು 5-6 ವರ್ಷದಿಂದ ನೋಡ್ಕೊತೇ ಬರ್ತೀವಿ, ಇದೇ ವಿಷಯ ಕೇಳ್ಕೊತೇ ಬಂದು. ಅದರಾಗಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗಲೇ ಹಿಡಿದು ಡ್ರಗ್ಸ್ ಮಾಫಿಯಾರ ಹೆಚ್ಚಿಗೆ ಆಗ್ತಾಯಿದೆ. ಅದು ವಿಶೇಷವಾಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂಪುರ ಪಟೇಲ್ ಅವರ ಬೆಂಬಲಿಗರಂತಲೇ ಗುರುತಿಸಿಕೊಂಡಿರುವ ಲಿಂಗರಾಜ್ ಕಣ್ಣಿ ಅವರು ಅವ್ರ ಮುಖಾಂತರ ಮಾಡಿಸ್ತಾ ಇದ್ದಾರೋ ಏನು ಅವರೇ ಖುದ್ದಾಗಿ ಮುಂದೆ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಇದು ನಿರಂತರವಾಗಿ 2-3 ವರ್ಷಗಳಿಂದ ನಡ್ಕೊತೇ ಬಂದಿದ್ರು. ಮತ್ತು ಮೊನ್ನೆ 22 ತಾರೀಕು ಎಫ್.ಐ.ಆರ್ ಆಗಿದೆ. ಈ ನಿನ್ನೆ ಜೂನ್ 22ಕ್ಕೆ ಎಫ್.ಐ.ಆರ್ ಆದ್ರೂ ಇನ್ನಾದರೂ ಬೆಳಗ್ಗೆ ಅದು ನಿನ್ನೆ ಬಂತು. ಬೆಳಗ್ಗೆ ಅದು ಪತ್ರಿಕೋತ್ಕರದು ಮುಂಬೈ ಮಹಾರಾಷ್ಟ್ರದ ಠಾಣೆ ಒಂದು ಅದು ನ್ಯೂಸಲ್ಲಿ ಬಂದ ತಕ್ಷಣ ಇಲ್ಲಿ ಗೊತ್ತಾಗಿದೆ. ಇಷ್ಟಾದ್ರೂ ಜಿಲ್ಲಾಡಳಿತ ಸುಮ್ಮನೆ ಕುಂತಿರ್ತದೆ. ಅದು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತಿರ್ತಂತೂ ಜನರಿಗೆ ಗೊತ್ತದ ಅಂತೂ ಇನ್ನೂ ಹೆಚ್ಚಿನ ಪ್ರಕಾರ ತೋರ್ಸಕತ್ತಾರ. ನಾವು ಕಾಂಗ್ರೆಸ್ ಪರವಾಗಿನ ಕೆಲಸ ಮಾಡ್ತಾಯಿದ್ದೀವಿ ಅಂತೇಳಿ. ಇನ್ನಾದರೂ ಈ ವಿಷಯವನ್ನು ಗಂಭೀರವಾಗಿ ತಪ್ಪಿಸೋರು ಯಾರ್ಯಾರು ಇರ್ಬೋದು, ಇವತ್ತು ಅಲ್ಲಂಪ್ರಭು ಇರ್ಬೋದು, ನಗರದಲ್ಲಿ ನಡೆಯುತ್ತಂಥ ಕಾಂಗ್ರೆಸ್ ಶಾಸಕರು, ಕಾಂಗ್ರೆಸ್ ಕಾರ್ಯಕರ್ತರು ಅವ್ರು ರಾಜಾರೋಷವಾಗಿ ಮಾಡ್ತಾರೆ. ಇವತ್ತು ಪ್ರತಿಯೊಂದು ಡ್ರಗ್ ಚಟುವಟಿಕೆಯಲ್ಲಿ, ಪ್ರತಿಯೊಂದು ಗುಂಡಾಗಿರಿಯಲ್ಲಿ ಪೂರ ಅವ್ರು ರಾಜಾರೋಷವಾಗಿ ಮಾಡ್ತಾಯಿದ್ದಾರೆ. ಅದು ಕಾರಣ ಏನಪ್ಪ ಅಂದ್ರೆ ನಮ್ಮಿಂದ MLAಗಳರ, ಶಾಸಕರರ ಮತ್ತು ಇವತ್ತು ಜನೌಷಧಿ ಕೇಂದ್ರ ಅಂತೇಳಿ ಕೇಂದ್ರದಿಂದ ಬಂದಿರೋದು ಅದಕ್ಕೂ ಅವರು ವಿರೋಧ ಮಾಡಿ ಬಂದ್ ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾಯಿದ್ದಾರೆ. ಕಾರಣ ಅವ್ರು ಮೆಡಿಕಲ್ಗಳು ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ಒಂದು ಬಡವರ ಪರ ಅಂತ ಬಂದಿರತಕ್ಕಂಥವ್ರು ಇಂಥವೆಲ್ಲ ಬಂದ್ ಮಾಡ್ತಾಯಿದ್ದಾರೆ. ಅವರು ಇದಕ್ಕೆಲ್ಲ ಕಡಿವಾಣ ಹಾಕಬೇಕು. ಇನ್ನು ಮುಂದಾದ್ರೂ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಈ ಒಂದು ತಪ್ಪಿಸ್ತರ ವಿರುದ್ಧ ಕಠಿಣ ಕೈಗೊಳ್ಳ ತಗೋಬೇಕೆಂದು ನಾನು ಕೇಳ್ಬೋದು. ಏನು ಸರ್, ಇವ್ರೆಲ್ಲ ಡ್ರಗ್ಸ್ ಬಂದ್ ಮಾಡಿ ಇವ್ರಿಗೆಲ್ಲ ಸ್ವಲ್ಪ ಕಠಿಣ ಕ್ರಮ ತಗೋಬೇಕು ಸರ್. ಜನೌಷಧಿ ಕೇಂದ್ರಗಳು ರೀ, ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳು ಇದ್ದಾವಲ್ಲ ಸರ್, ಗೌರ್ಮೆಂಟ್ ಹಾಸ್ಪಿಟಲ್ ಭಾಳೆಲ್ಲ ಟ್ರೀಟ್ಮೆಂಟ್ ಮಾಡ್ಬೇಕಂತೇಳಿ ಒಂದು ಉದ್ದೇಶದಿಂದ ಬಂದೀವಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ನಗರ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಮಾಜಿ ಶಾಸಕರು ಎಲ್ಲರೂ ಕೂಡಿ ಮಾಡ್ತಾರೆ. ಆಲ್ರೆಡಿ ಈಗ ಅಪ್ಪುಗೌಡರು ಒಂದು ಫೇಸ್ಬುಕ್ನಲ್ಲಿ ಬೈಟ್ ಕೊಟ್ಟಿದ್ದಾರೆ. ನೀವು ಮುಂದೆ ಮತ್ತೆ ಪ್ರಯತ್ನ ತಮ್ಮ ಎದುರುಗಡೆ ಬಂದು ಡಿಟೇಲ್ಸ್ ಆಗಿ ಹೇಳ್ತಾರೆ. ಯಾಕಂದ್ರೆ ಅವರು ಮೆಡಿಕಲ್ ಇದರಲ್ಲಿ ಇರೋದರಿಂದ ಅವ್ರಿಗೆ ಹೆಚ್ಚಿನ ಮಾಹಿತಿ ಇರುತ್ತದೆ. ಅದಕ್ಕೋಸ್ಕರ ಅವ್ರನ್ನೂ ಬಂದು ಕೊಡ್ತಾರೆ. ದಯಮಾಡಿ ಇವರು ಲಿಂಗರಾಜ್ ಕಣ್ಣಿ ಅಂತ ಒಬ್ಬನೇ ಇಲ್ಲ, ಇಡೀ ಕಾಂಗ್ರೆಸ್ ಕಾರ್ಯಕರ್ತರು ಏನೇನು ಕಣ್ಣಿಗೆ ಕಾಣೋರು ಇದ್ದಾರೆ, ಭಾಳಷ್ಟು ಜನ ಇದ್ದಾರೆ. ತೆಗೆದು ನೋಡಿದ್ರೆ ಅದು ಇನ್ಕ್ವೈರಿ ಆಗಬೇಕು. ಒಬ್ಬನೇ ಲಿಂಗರಾಜ್ ಕಣ್ಣಿ ಒಬ್ಬನೇ ಅಲ್ಲ ನಾನು ಹೇಳೋದು. ಅದ್ರ ಹಿಂದೆ ಒಂದು ಬೆಲ್ಟೇ ಇದೆ, ಕಾಂಗ್ರೆಸ್ ಬೆಲ್ಟೇ ಇದೆ. ಆ ಬೆಲ್ಟಿಗೆ ಗುರುತಿಸ್ಬೇಕು ಯಾರು ಮಾಡ್ತಾಯಿದ್ದಾರೆ ಅಂಥೇಳಿ. ಇಲ್ಲಿ ನಮ್ಮ ಪೊಲೀಸ್ ಇಲಾಖೆಯಿಂದ ಯಾರ್ಯಾರು ಮಾಡ್ತಾಯಿದ್ದಾರೆ ಸ್ವಲ್ಪ ಗಮನ ಹರಿಸ್ಬೇಕು. ಅಂಥ ಕಾರ್ಯಕರ್ತರನ್ನು ಅರೆಸ್ಟ್ ಮಾಡ್ಬೇಕಂತೇಳಿ ತಮ್ಮ ಮಧ್ಯಂತರ ಮುಖಾಂತರ ನಾನು ಕೇಳ್ಕೊಳ್ತೀನಿ. ರಾಜು ವಾಡೇಕರ್. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡ ರಾಜು ವಾಡೇಕರ್, ಸಂತೋಷ್ ಹಾದಿಮನಿ, ಬಂಡೇಶ್ ತಾರ್ಫೈಲ್, ವಿಕಾಸ್ ಕರ್ಣಿಕ್, ಭೀಮಾಶಂಕರ್ ಬಂಕೂರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.